Good morning, Deepak. Good morning. Hey guys, good morning and welcome back to the channel and welcome to the day 2 vlog. So ನೆನ್ನೆ ನಾನು ಹೇಳಿದಾಗ ಇಲ್ಲಿ ಟೆಂಟ್ ಮಾಡಿ ಸ್ಟೇ ಆಗಿದ್ದೆ. ಸೊ ಇದು ನೋಡ್ಬೋದು ನೀವು ಟೆಂಟ್ ಅಂದರೆ ನಾವು ಔಟ್ಡೋರ್ಸ್ ಹಾಕಿಲ್ಲ ಆ್ಯಕ್ಚುಲಿ. ಅಲ್ಲಿ ಹಾಕಿ ಕೊಡ್ತಾರೆ ಔಟ್ಡೋರ್ ಬೇಕಿದ್ದರೆ. ಬಟ್ ಮಳೆ ಬರೋ ಲಕ್ಷಣ ಇತ್ತು, ಮತ್ತು ನಾವು ನಿನ್ನೆ ಟಯರ್ಡ್ ಕೂಡ ಆಗಿದ್ವಲ್ಲ, ಹೊರಗಡೆ ಹಾಕಿ ಮತ್ತೆ ಮಳೆ ಬಂದು ಮತ್ತೆ ಶಿಫ್ಟ್ ಆಗೋದೆಲ್ಲ ಬೇಡ ಅಂತ ಇಲ್ಲಿ ಒಳಗಡೆ ಹಾಕ್ಕೊಂಡಿದ್ವಿ. ಇದು ಆ್ಯಕ್ಚುಲಿ ಸೀಸನ್ ಟೈಮಲ್ಲಿ ಇದು ರೆಸ್ಟೋರೆಂಟ್ ಥರ ಇರುತ್ತಂತೆ. ಬಟ್ ಇವಾಗ ಜನ ಇಲ್ಲ ಅಂತ ಇದು ನೋಡ್ಬೋದು ನೀವು, ರೆಸ್ಟೋರೆಂಟಲ್ಲಿ ರಿಸೆಪ್ಷನ್ ಇದೆಲ್ಲ ಇದೆ. ಸೊ ಇವಾಗ ಜನ ಇಲ್ಲ, ಆಫ್ ಸೀಸನ್ ಅಲ್ಲ. ಸೊ ಅಕ್ಟೋಬರ್ ಟು ಫೆಬ್ರವರಿ ಆ ಥರ ಟೈಮಲ್ಲಿ ಇಲ್ಲಿ ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ಹಾಕಿ ಒಳಗೆ ಹಾಕ್ಬಿಟ್ಟು ರೂಫ್ ಇದೆ, ಇನ್ ಕೇಸ್ ಮಳೆ ಬಂದು ಏನು ಆಗಬಾರ್ದು. ಫ್ಯಾನ್ ಇತ್ತು. ಸೊ ಇದು ನಮ್ಮದು ಟೆಂಟ್ ನನ್ನದು. ಬ್ಯಾಗೆಲ್ಲ ಇದು ಹೊರಗಡೆ ಇಟ್ಟಿದ್ದಾರೆ. ಇವತ್ತಿಂದ ಅಲ್ಲಿ ರೂಮ್ ಇದೆ ಬೇರೆ, ಅಲ್ಲಿ ನೋಡ್ಬೋದು ಹಟ್ ಥರ. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಈಗ ಟೈಮ್ ಆಗಿದೆ 10 ಗಂಟೆ. ನಾವು ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋದು ನೋಡ್ತಾ ಇದ್ವಿ. ಮೋಸ್ಟ್ಲಿ ವಿಲ್ ಸ್ಟಾರ್ಟ್ ಫ್ರಮ್ ದ ವಿರೂಪಾಕ್ಷ ಟೆಂಪಲ್. ವಿರೂಪಾಕ್ಷ ಟೆಂಪಲ್ ಹೋದ್ಮೇಲೆ ಇವತ್ತು ಸ್ವಲ್ಪ ಟೆಂಪಲ್ಸ್ ಜಾಸ್ತಿ ನೋಡ್ಬೇಕಂತ. ಇದು ಸನ್ರೈಸ್ಗೆ ಆಂಜನೇಯ ಹಿಲ್ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಎತ್ತಿರೋದು ಲೇಟ್ ಆಯ್ತಿತ್ತು. ಇವತ್ತು ಬರೀ ವಿರೂಪಾಕ್ಷ ಟೆಂಪಲು ಆ್ಯಂಡ್ ಬಾಕಿ ಸ್ವಲ್ಪ ಅಲ್ಲಿ ಹತ್ತಿರ ಇರೋದು ರಾಯಲ್ ಇದ್ರ ಸೆಂಟರ್ಸಲ್ಲೆಲ್ಲ ಹೋಗ್ತೀವಿ. ನಾಳೆ ಬೆಳಗ್ಗೆ ಎದ್ದು ಸನ್ರೈಸಿಗೆ ಆಂಜನೇಯ ಹಿಲ್ ಹೋಗೋ ಪ್ಲ್ಯಾನ್ ಇದೆ. ಆಮೇಲೆ ಕ್ಲಿಫ್ ಜಂಪ್ ಅದಿದ್ದು ಅಂತ ತುಂಬ ಇದೆ, ಯಾವುದೆಲ್ಲ ಮಾಡಲಿಕ್ಕಾಗುತ್ತೆ ನೋಡೋಣ. ಅಲ್ಲಿ 30 ಫೀಟ್ ಇದೆ, ಸ್ವಲ್ಪ ಡೀಪ್ ಇದೆ. ಸೊ ಎಸ್, ಲೆಟ್ಸ್ ಗೋ ಟು ಟೆಂಪಲ್. ರೆಡಿಯಾ? Yes, ready. Let's move. Which country are you from, gentleman? Hey, I'm from Dubai. Habibi. Statue. ದೇವಾಲಯ, ಕೃಷ್ಣ ಬಜಾರ್. ಸೊ ವಿರೂಪಾಕ್ಷ ಟೆಂಪಲ್ ಹತ್ರ ಬಂದಿದ್ದೇವೆ. ನೋಡಿ ಸ್ಟ್ರಕ್ಚರ್ ಹೇಗಿದೆ ಅಂತ. ಈಗ ಪ್ರಾಬ್ಲಮ್ ಅಂದರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ, ವಿತ್ಡ್ರಾ ಮಾಡಬೇಕಷ್ಟೇ. ATM ಸಿಗ್ತಿಲ್ಲ, ಇಲ್ಲಿ ದೂರ ಹೋಗಬೇಕು, ನೆಟ್ವರ್ಕ್ ಇಲ್ಲ ಆ್ಯಕ್ಚುಲಿ. ಸೊ ನೀವು ಹಂಪಿ ಬರೋದಾದರೆ ಕ್ಯಾಶ್ ಡ್ರಾ ಮಾಡ್ಕೊಂಡು ಕೆಫೆಸಲ್ಲೆಲ್ಲ ನಡೆಯುತ್ತೆ, ಫೋನ್ಪೇ, ಪೇಟಿಎಮ್ ಎಲ್ಲ. ಬಟ್ ಈ ಟೆಂಪಲ್ಗೆಲ್ಲ ಎಂಟ್ರಿ ಫೀಸ್ ಇರುತ್ತೆ 40-30 ಆ ಥರ ಎಲ್ಲ, ಅದೆಲ್ಲ ಬೇಕಾಗತ್ತೆ. ಅದೆಲ್ಲ ಫುಲ್ಲು ಕೋಟೆದು ಇದಿದೆ ಸ್ಟ್ರಕ್ಚರ್. ಓ, ಟೆಂಪಲ್ ಪ್ರೆಮಿಸಸ್. ತುಂಬ ಸ್ಟ್ರೀಟ್ ಆಗಿದೆ. ನೀರಿದೆ ನೋಡಿ. ದೇವಸ್ಥಾನ, ನಾವು ಅದರ ಹಿಂದುಗಡೆ ಇದ್ದೇವೆ. ವಿಗ್ರಹ ಇದೆ, ಸಿಂಹ. ಇದು ನೋಡಿ ಮಂಟಪ, ತುಂಬ ಖಾಲಿ, ಬರೀ ಇಟ್ಬಿಟ್ಟಿದ್ದಾರೆ ಅಲ್ಲೇ, ಬರೀ ಬ್ಯಾಲೆನ್ಸಿಂಗ್ ಎಲ್ಲ.
ಹಾಂ, ಇದು ವಿರೂಪಾಕ್ಷ ಟೆಂಪಲ್ ನಾವೀಗ ಹೋಗಿರೋದು. ಮೇಲ್ಗಡೆನೂ ಇದೆ ಪ್ಲೇಸಸ್. ಬಾಗಿಲು ಇದು ನೋಡಿ, ಎರಡು ಡೋರ್ಸ್ ಅಂತೆ, ಸಿಂಗಲ್ ಸ್ಟೋನಲ್ಲಿ. ಈ ಡೋರ್ ತೆಗಿಯೋಕ್ಕೆ ಏನು 10 ಜನ ಬೇಕಿತ್ತು ಅಂತ. ಥಿಕ್ನೆಸ್ ನೋಡಿ. ಲಂಚೆಲ್ಲ ಆಯಿತು. ಈಗ ಇಲ್ಲೊಂದು ರಾಜಾಂಗಣ ನೋಡ್ಲಿಕ್ಕೆ ಬಂದಿದ್ದೇವೆ, ರಾಯಲ್ ಎನ್ಕ್ಲೋಸರ್. ಬಿಲ್ಡಿಂಗ್ ಇದೆ ಒಳಗೆ, ಎಲ್ಲ ಕಲ್ಲಿನ ಕೋಟೆ. ಇದೆಲ್ಲ ಮಾಡರ್ನ್ ಕಲ್ಲು ಕಿತ್ತು ಥರ ಇದೆ, ಸ್ಕ್ವೇರ್ ಆಗಿ. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ, ಆದರೂ ಇಲ್ಲಿ ಒಂದು ಗಾಳಿ ಬೀಸ್ತಿದೆ ನೋಡಿ ಯಾವ ರೇಂಜಿಗೆ ಅಂತ. ಅಷ್ಟೇನು ಹಾಟ್ ಇಲ್ಲ ಹೇಳ್ಕೊಳ್ಳುವಷ್ಟು, ಬಿಕಾಸ್ ನಾರ್ತ್ ಕರ್ನಾಟಕ ಅಂದರೆ ಫುಲ್ ಹಾಟ್ ಇರುತ್ತಲ್ಲ. ಸೊ ಒಳ್ಳೆ ಸೀಸನಲ್ಲಿ ಬಂದಿದ್ದೇವೆ ನಾವು. ಇವಾಗ ಇದು ಆಫ್ ಸೀಸನ್ ಆ್ಯಕ್ಚುಲಿ, ಮನ್ಸೂನಲ್ಲಿ, ಜೂನು. ಸೊ ಕ್ರೌಡು ಕಮ್ಮಿ ಇರುತ್ತೆ, ಪ್ಲಸ್ ಸ್ವಲ್ಪ ಕೂಲ್ ಇರುತ್ತೆ. ಮಧ್ಯಾಹ್ನ 2 ಗಂಟೆ ಆದರೂ ನೋಡಿ ಬಿಸಿಲಿದೆ, ಬಟ್ ಅಷ್ಟೇನು ಹ್ಯೂಮಿಡಿಟಿ ಇಲ್ಲ. ಇಲ್ಲಾಂದರೆ ಇಲ್ಲಿ ಬಳ್ಳಾರಿ ಸೈಡ್ 2 ಗಂಟೆ ಮಧ್ಯಾಹ್ನ ಹೊರಗಡೆ ಹೋಗೋದು. ಸೊ ಅನ್ಇಮ್ಯಾಜಿನಬಲ್. ಸಿ ನೋಡಿ, ಅಲ್ಲ ರೂಯಿನ್ಸ್ ಇದೆ ಬಿತ್ಕೊಂಡು. ರೂಯಿನ್ಸ್ ಇದೆಲ್ಲ, ಫುಲ್ ಪ್ಯಾಲೇಸ್ ಇತ್ತು ಇದು. ಇದು ಹೈಟ್ ಪ್ಲೇಸ್. ಇಲ್ಲಿ ಮೋಸ್ಟ್ಲಿ ಅದು ನಿಮ್ಮ ಬಾಹುಬಲಿ ಇದೆಲ್ಲ ಇದಾಗುತ್ತಲ್ಲ, ಸಿಂಹಾಸನ ಇರುತ್ತೆ ಮೇಲೆ ನೋಡಿ, ಕಿರೀಟ ಹಾಕ್ಬೇಕಾದ್ರೆ ಆ ಥರ ಏನಾದರೂ ಇರ್ಬೋದು ಮೋಸ್ಟ್ಲಿ. ಇದು ಸ್ಟೇಜ್ಗೆಲ್ಲ ಬ್ಯಾಕ್ ಸೈಡ್ ಎಂಟ್ರಿ ಇರುತ್ತಲ್ಲ, ಆ ಥರ ಇದೆ ನೋಡಿ. ಇಲ್ಲಿಂದ ಮೇಲೆ ಬಂದು ಸ್ಟೇಜ್, ಆ ಸೈಡ್ ಹಾಲ್, ರೈಟ್ ಆ್ಯಂಡ್ ಲೆಫ್ಟ್. ಚಿಕ್ಕ ವಾಟರ್ ಟ್ಯಾಂಕ್ ಥರ ಇದೆ, ಸಿಂಗಲ್ ಸ್ಟೋನಲ್ಲಿ ಮಾಡಿದ್ರು. ಒಂದೇ ಕಲ್ಲು ಇದು ನೋಡಿ. ಇದರಲ್ಲಿ ನೀರು ಬಂದು ಈ ಥರ ಕೆನಾಲ್ ಥರ ಮಾಡಿದೆ, ಇಲ್ಲಿ ಇಳಿಬೇಕು ನೋಡಿ. ಇದು ಪುಷ್ಕರಣಿ, ಮ್ಯಾಜಿಕಲ್ ಆಗಿದೆ. ತುಂಬ ನೋಡ್ಬೇಕಾದ್ರೆ ರಿಡಲ್ ಥರ ಅನಿಸುತ್ತಲ್ಲ, ಹಿಪ್ನಟೈಸ್ ಆಗೋ ಥರ ಇದೆ. ನೀರಿಲ್ಲ ಆ ಥರ. ಬಾವಿ ನೋಡಿ, ನೀರಿದೆ ಇವಾಗ ನೋಡಿ. ಇಲ್ಲಿಂದ ನೀರು ಎತ್ತಿ ಬಿದ್ದಿದೆ ಅಂತ ಏನೋ ಬಿತ್ತು ಅನಿಸುತ್ತೆ, ರಾಟೆ. ಇಲ್ಲಿಂದ ನೀರು ಎತ್ತಿ ಇದಕ್ಕೆ ಹಾಕೋದು. ಇದರಲ್ಲಿ ನೀರು ಆಚೆನೂ ಹೋಗುತ್ತೆ, ಈಚೆನೂ ಹೋಗುತ್ತೆ. ಕ್ಯಾನಲ್ ಮಾಡಿದೆ, ಈಚೆ ಹೋದ ನೀರು ನೋಡಿ ಸ್ಟ್ರೈಟ್ ಹೋಗುತ್ತೆ ಅಲ್ಲಿಗೆ. ಅಲ್ಲಿಂದ ಒಂದು ಇದಕ್ಕೆ ಲೇಕ್ ಬಿಟ್ಟಿದ್ದಾರೆ. ನೈಸ್ ಮ್ಯಾನ್, ನೈಸ್ ಪೈಪ್ಲೈನ್. ಇದೆಲ್ಲ ಒಂದೊಂದು ಬಿಲ್ಡಿಂಗ್ ಅನಿಸುತ್ತೆ. ರಹಸ್ಯ ಕೋಣೆ. ಹೋ ದೀಪು, ಸೀಕ್ರೆಟ್ ರೂಮ್. ಓಹೋ, ಕತ್ಲು.
ಆ್ಯಕ್ಚುಲಿ ತುಂಬ ಸ್ಕೇರಿ ಇದೆ. Right or left? Left. ಸೀಕ್ರೆಟ್ ಅಂತ ಸ್ಕೇರಿ ಅದು. ವಾ ಓ ಅಂಡರ್ಗ್ರೌಂಡ್ ಬೇಸ್ಮೆಂಟ್. ಮೋಸ್ಟ್ಲಿ ಇಲ್ಲ ಮೇಲೆಲ್ಲ ಕ್ಲೋಸ್ ಇತ್ತು ಅನಿಸುತ್ತೆ. ಸೀಕ್ರೆಟ್ ರೂಮ್. ಓ ಮೈ ಗಾಡ್. ಹೇ ಬಾಕಿ ಆಗ್ಬೋದೆ, ಪಜಲ್ ಥರ ಇದೆ. ಹಾಂ, ಸ್ಕ್ವೇರ್ ಇದೆ. ಹೋದಲ್ಲಿಗೆ ವಾಪಸ್ ಬರ್ತಿದ್ಯಾ? ರಿಟರ್ನ್ ತಗೊಳ್ಳಿ. ಮಿಸ್ ಆದರೆ ಇಲ್ಲೇ ಬಾಕಿ. ಮಂಡಲ ಲೈಟ್ ನೋಡಿದ್ರೆ ಖುಷಿ ಆಯಿತು. ಸೀಕ್ರೆಟ್ ರೂಮ್. ಆಹಾ, ಗೋಡೆ ಬಿದ್ದಿದೆ ಮತ್ತೆ. ಏನದು? ರಂಗಮಹಾಲ್ ಅಂತಪುರ ವಾಚ್ ಟವರ್ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಸ್ಟೇಜ್ ಥರ ಇದೆ ಇಲ್ಲಿ. ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಗಜಶಾಲೆ ಅಂತೆ, ಮೋಸ್ಟ್ಲಿ ಎಲಿಫೆಂಟ್ಗೆ ಟ್ರೈನಿಂಗ್ ಮಾಡೋದು. ನೋಡೋಣ. ಓಹೋ, ಇದು ಕಿಂಡಿ. ಇದು ಮಾವುತ ಆಚೆ ಹೋಗ್ಲಿಕ್ಕೆ. ಇಲ್ಲೊಂದು ಆನೆ, ಇಲ್ಲೊಂದು ಆನೆ, ಈ ಥರ ಇದೆ ನೋಡಿ. ಇದರಲ್ಲಿ ಆನೆ ನಿಲ್ಲೋದು ಈ ಥರ. ಅಲ್ಲಿ ಹತ್ತಿದೆ, ಈ ಥರ ಒಂದೇ ಸಲ ಗೋಪುರ ಹತ್ತಿದೆ. ಇದರೊಳಗೆ ಆನೆ ನಿಲ್ಲಿಸಿ ಟ್ರೈನ್ ಮಾಡೋದಂತೆ. ಸೊ ಇದರ ಅಷ್ಟು 900 ಆನೆ ಏನೋ ಇತ್ತಂತೆ ಸೇನೆಯಲ್ಲಿ. ಸೊ 900 ಆನೆಗೆ ಟ್ರೈನಿಂಗ್ ಕೊಡಲಿಕ್ಕೆ ಇದನ್ನು ಯೂಸ್ ಮಾಡ್ತಿದ್ವಿ. ಈ ಥರ ವಾಚ್ ಟವರಲ್ಲಿ ರಂಗ ದೇವಸ್ಥಾನ. ಇಟ್ ಇಸ್ ದಿಸ್ ಹಜಾರ ರಾಮಚಂದ್ರ ದೇವಾಲಯ. 15ನೇ ಶತಮಾನ ಸೇರಿರುವ ದೇವಾಲಯ. ಬ್ಯೂಟಿಫುಲ್. So beautiful this one. ಗಂಟೆ 3:30 ಆಯಿತು. ಬಿಸಿಲಿದೆ, ಸಾಕಾಯ್ತು ಮಾಡೋದು ನೋಡೋದು. ಅಚ್ಚುತ್ತ ಟೆಂಪಲ್. ಅದು ಬಂದುಬಿಟ್ಟು ಮಾತಂಗ ಹಿಲ್. ಇದು ಹಂಪಿ ಬಜಾರ್ ನೋಡಿ, ಮಾರ್ಕೆಟ್. ಅಲ್ಲಿ ಸ್ಟ್ರೈಟ್ ಡೆಡ್ ಎಂಡಲ್ಲಿ ಅಲ್ಲಿ ಬಂದುಬಿಟ್ಟು ವಿರೂಪಾಕ್ಷ. ಬಜಾರ್ ಅಲ್ಲಿಂದ ಲೆಫ್ಟಿಗೆ ಬನ್ನಿ. ಹಾಂ, ಇಲ್ಲಿ ನೋಡಿ ಸ್ಟ್ರೈಟ್ ರೋಡು. ಅದು ರಥ ಬೀದಿ ಥರ ಇದೆ. ಅಲ್ಲಿ ವಿರೂಪಾಕ್ಷ ಟೆಂಪಲ್, ಅದು ಗೋಪುರ ಕಾಣ್ತಿರೋದು. ಇದರ ಅಪೋಸಿಟಿಗೆ ಇದು. ಬ್ಯೂಟಿಫುಲ್ ವ್ಯೂ. 5 minutes of trekking. ಓ, ಬ್ಯಾಕ್ಗ್ರೌಂಡ್ ವ್ಯೂ ನೋಡಿ. ಇದು ರಾಮನಗರದಲ್ಲಿ ಶೋಲೆ ಶೂಟಿಂಗ್ ಆಗಿರೋದು. ಕಲ್ಲೆಲ್ಲ ಇದೇ ಥರ ಇದೆ, ಸೇಮ್ ಆರೆಂಜ್ ಕಲರ್.
ಗಾಯ್ಸ್. ಇದೊಂದು ಟೆಂಪಲ್ ಇದೆ, ಸಮ್ ರಾಮಸ್ವಾಮಿ ಬೆಟ್ಟ. ವ್ಯೂ ನೋಡಿ, ಅಲ್ಲಿ ದೂರ ಆಚೆ ಹಂಪಿ ಇದೆಲ್ಲ ಇರೋದು. ಸನ್ಸೆಟ್ ನೋಡ್ಲಿಕ್ಕೆ ಅಂತ ಬಂದಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟ್ ಐ ಹ್ಯಾವ್ ಎವರ್ ವಿಟ್ನೆಸ್ಡ್. ಮಾತ್ರ ಯಾವುದೇ ಡೈರೆಕ್ಷನ್ ನೋಡಿದ್ರು ಬರೀ ಕಲ್ಲು 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 ನೋಡಿ. ಎಲ್ಲ ಇದೆ, ಆ ಕಲ್ಲಿನ ಮಧ್ಯೆ ಗ್ರೀನರಿ ಇರೋದೊಂದು ವಂಡರ್ ನೋಡಿ. ಎಲ್ಲ ತೋಟ ಇದೆ ಇಲ್ಲೆಲ್ಲ. ಸೊ ಇಲ್ಲಿ ನಾವು ಸನ್ಸೆಟ್ ಇಟ್ಟಿದ್ದೇವೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹೌದಾ, ಎಲ್ಲ ಆಯಿತು. ಹೋಗುದಾ ನಿದ್ದೆನೂ ಬರ್ತಾ ಉಂಟು ಆ್ಯಕ್ಚುಲಿ. ಗುಡ್ ನೈಟ್.